ಅದನ್ನು ಇವತ್ತು ಪೇಜಾವರ ಶ್ರೀಗಳು ಕೂಡ ಹೇಳಿದ್ದಾರೆ. ರಿಜಿಸ್ಟರ್ ಅಲ್ಲ, ನೋಂದಣಿ ಹೊರಸೆ ಈ ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳಿ ಲೆಕ್ಕ ಕೊಡಬೇಕು ಅಂತ ಅವರು ಹೇಳಿದ್ದಾರೆ. ಅವರು ಟ್ರಸ್ಟ್ ಮೆಂಬರ್ಗಳು ಅವರು ಹೇಳಿದ್ದಾರೆ, RSS ನೋಂದಾಯಿಸಿದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತೇಳಿ. ರೈತರಿಗೆ ಹಾನಿ ಮಾಡಿರ್ತಕ್ಕಂಥದ್ದು, ರೈತರ ಕೊಲೆ ಮಾಡಿರೋದೇ ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ. ಅಲ್ಲಿ ಬಂದು ಚರ್ಚೆ ಮಾಡಿದ್ರೆ ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೀವಿ. ಎಲ್ಲೋ ರಸ್ತೆನಲ್ಲಿ ಕೂತ್ಕೊಂಡು ನಾವು ಮುಖ್ಯಮಂತ್ರಿಗಳು ಚರ್ಚೆ ಮಾಡಲಿಕ್ಕಾಗಲ್ಲ. ಎಲ್ಲ ವರ್ಗದವ್ರ ಜೊತೆನೂ ನಾವು ಮಾತಾಡ್ತೀವಿ, ಯಾರನ್ನೂ ದೂರ ಇಟ್ಟು ನಾವು ಇರೋದಿಲ್ಲ. ಯಡಿಯೂರಪ್ಪನವರು ಪಕ್ಷ ತೊರೆದು ಬೇರೆ ಪಕ್ಷದಲ್ಲಿದ್ದಾಗ ಏನೆಲ್ಲ ಮಾತನಾಡಿದ್ರು ನಮ್ಮ ಜ್ಞಾನ ಭಂಡಾರದವರು ಅನ್ನೋದು ಭಾಳ ಸ್ಪಷ್ಟವಾಗಿ ಅವ್ರು ಹೇಳಿ ತಿಳ್ಕೊಳ್ಳಿ. ಅಲ್ಲಿ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಅಯೋಧ್ಯೆ ಟ್ರಸ್ಟ್ ವಿಚಾರದಲ್ಲಿ ಅವರ ಲೆಕ್ಕ ಕೇಳಿದ್ದಾರೆ. ಲೆಕ್ಕ ಕೊಡೋಕ್ಕಾಗಲ್ಲ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ. ಟ್ರಸ್ಟ್ ಅವ್ರು ಲೆಕ್ಕ ಕೊಡೋಕ್ಕಾಗಲ್ಲ ಅಂದರೆ ಇವರು ಪ್ರಧಾನಮಂತ್ರಿಗಳ ವಿರುದ್ಧವೇ ಇದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಈ ದೇಶದಲ್ಲಿ ಮಸೀದಿ ಮತ್ತು ಮಂದಿರಗಳ ಲೂಟಿ ಮಾಡಿರೋದು ಮೊಹಮ್ಮದ್ ಗಸ್ನಿ. ಅದನ್ನು ಬಿಟ್ಟರೆ ಇನ್ಯಾರಾದರೂ ಲೂಟಿ ಮಾಡಿದರೆ ಹಿಂದುತ್ವವಾದಿಗಳಾದ BJP RSS ಅವರು. ಅವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಇವೆಲ್ಲ ಮಾತಾಡ್ತಾರೆ ವಿನಃ ಇವರಿಂದ ನಾನೇನು ಕಲಿಬೇಕಾದಿಲ್ಲ, ನನಗೇನು ಆ ದುರ್ಗತಿ ಬಂದಿಲ್ಲ. ಈ ಮಹಾನ್ ಪಂಡಿತ, ಮಹಾನ್ ಜ್ಞಾನಿ, ಮಹಾನ್ ನಾಯಕನ ಹತ್ರ ನಾನು ಕಲಿಸ್ಕೊಳ್ಬೇಕಾದ ಏನಿಲ್ಲ. ಲೂಟಿ ಹೊಡೆದಿದ್ದಾರೆ, ಇದೇನು ಹೊಸದಲ್ಲ. ಆಗ ಇಟ್ಟಿಗೆ ಮೆರವಣಿಗೆ ಮಾಡಿದ್ರು ಇವರು 1998 ಇಸ್ವಿ ಅದ್ವಾನಿ ನೇತೃತ್ವದಲ್ಲಿ ಇಟ್ಟಿಗೆ ಮೆರವಣಿಗೆ ಮಾಡಿದಾಗ ಆಗಲೇ ಹೇಳಿದರು 900 ಕೋಟಿ ದುರುಪಯೋಗ ಆಗಿದೆ ಅಂತೇಳಿ ದೇಣಿಗೆಗಳು ಕಲೆಕ್ಟ್ ಮಾಡ್ಕೊಂಡಿದ್ರು. ಮುಖ್ಯಮಂತ್ರಿಗಳು ಚರ್ಚೆ ಮಾಡಬೇಕು ಅನ್ನೋದಿದ್ದರೆ ಪ್ರಜಾಪ್ರಭುತ್ವದ ಪವಿತ್ರವಾದ ಮಂದಿರ ವಿಧಾನಸೌಧ, ಅಸೆಂಬ್ಲಿ, ಅಲ್ಲಿ ಬಂದು ಚರ್ಚೆ ಮಾಡಿದ್ರೆ ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೀವಿ. ಎಲ್ಲೋ ರಸ್ತೆನಲ್ಲಿ ಕೂತ್ಕೊಂಡು ನಾವು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ಲಿಕ್ಕಾಗಲ್ಲ. ಬಹಿರಂಗ ರೈತರ ಜೊತೆ ಚರ್ಚೆ ಮಾಡೋಣ. ಅಲ್ಲ, ಈಗ ನಾವು ರೈತರ ಜೊತೆಗೂ ನಾವು ಪ್ರತಿ ರೈತರ ಜೊತೆ, ಕಾರ್ಮಿಕರ ಜೊತೆ, ಎಲ್ಲ ವರ್ಗದವ್ರ ಜೊತೆನೂ ನಾವು ಮಾತಾಡ್ತೀವಿ, ಯಾರನ್ನೂ ದೂರ ಇಟ್ಟು ನಾವು ಇರೋದಿಲ್ಲ. ಆದ್ದರಿಂದ ಪವಿತ್ರವಾದ ಪ್ರಜಾಪ್ರಭುತ್ವದ ಮಂದಿರ ಇದೆ ನೋಡಿ ವಿಧಾನಸೌಧ, ಅಲ್ಲಿ ನಾವು ಮಾತಾಡ್ಲಿಕ್ಕೆ ತಯಾರಿದ್ದೇವೆ. ಅದೇನಾದರೂ ಇಷ್ಟೊಂದು ಕಾಳಜಿ ಇದ್ದಿದ್ರೆ ದೆಹಲಿ ಗಡಿಯಲ್ಲಿ 1 ವರ್ಷ ಕಾಲ ರೈತರ ಚಳವಳಿ ಮಾಡಿ 700 ಜನ ಸತ್ತ ಮೇಲೂ ಕೂಡ ಇವತ್ತು ನರೇಂದ್ರ ಮೋದಿ ಅವರು ಯಾವುದೇ ರೈತರ ಹತ್ರ ಮಾತಾಡಿಲ್ಲ. ಆದ್ದರಿಂದ ರೈತರ ಬಗ್ಗೆ ನಾವೇನು ಮೊಸಳೆ ಕಣ್ಣೀರು ಹಾಕೋದಿಲ್ಲ. ರೈತರಿಗೆ ಹಾನಿ ಮಾಡಿರ್ತಕ್ಕಂಥದ್ದು, ರೈತರ ಕೊಲೆ ಮಾಡಿರೋದೇ ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ. ಭಾಷಾ ಪ್ರಖಂಡ ಪಂಡಿತ, ಜ್ಞಾನ ಭಂಡಾರದ ಶಿಖರ, ಸಕಾರ ಮೂರ್ತಿ ಆಗಿರುವ ನಮ್ಮ ಪ್ರಹ್ಲಾದ್ ಜೋಶಿಯವರು ಸಾಮಾನ್ಯ ಜ್ಞಾನ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ಇನ್ನೂ ಆ ದುರ್ಗತಿ ಬಂದಿಲ್ಲ. ಯಡಿಯೂರಪ್ಪನವರು ಪಕ್ಷ ತೊರೆದು ಬೇರೆ ಪಕ್ಷದಲ್ಲಿದ್ದಾಗ ಏನೆಲ್ಲ ಮಾತನಾಡಿದ್ರು ನಮ್ಮ ಜ್ಞಾನ ಭಂಡಾರದವರು ಅನ್ನೋದು ಭಾಳ ಸ್ಪಷ್ಟವಾಗಿ ಅವ್ರು ಹೇಳಿ ತಿಳ್ಕೊಳ್ಳಿ. ಈಗ ಯಡಿಯೂರಪ್ಪನವರ ವಾದನ ಪೂಜೆ ಮಾಡ್ತಾ ಇರೋದು ನೋಡಿದಾಗ ಇವರು ಡಬಲ್ ಸ್ಟ್ಯಾಂಡರ್ಡ್ ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಅದಲ್ಲದೆ ಇವರು ಅವ್ರದೇ ಸರ್ಕಾರದ ವಿರುದ್ಧ ಮಾತಾಡ್ತಾ ಇರೋದು ನೋಡಿದಾಗ ಹಾಸ್ಯಾಸ್ಪದ. ಅಲ್ಲಿ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಅಯೋಧ್ಯೆ ಟ್ರಸ್ಟ್ ವಿಚಾರದಲ್ಲಿ ಅವರ ಲೆಕ್ಕ ಕೇಳಿದ್ದಾರೆ. ಲೆಕ್ಕ ಕೊಡೋಕ್ಕಾಗಲ್ಲ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ. ಟ್ರಸ್ಟ್ ಅವ್ರು ಲೆಕ್ಕ ಕೊಡೋಕ್ಕಾಗಲ್ಲ ಅಂದರೆ ಇವರು ಪ್ರಧಾನಮಂತ್ರಿಗಳ ವಿರುದ್ಧವೇ ಇದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಜೊತೆಗೆ ದೇಶದ ಪ್ರಧಾನಮಂತ್ರಿ ನಾ ಕಾವುಂಗ ನಾ ಖಾನೆ ದೂಂಗ ಅಂತ ಹೇಳಿದವರು ಇದನ್ನು ನೋಡಿದಾಗ ಈ ರಾಮನ್ನು ಬಿಟ್ಟಿಲ್ಲ. ನಾವು ಹೇಳ್ತಾ ಇರೋದು ರಾಮನ ಬಗ್ಗೆ ಪ್ರೀತಿ ಇದೆಯೋ ಕೋಪ ಇದೆಯೋ ಆ ಪ್ರಶ್ನೆ ಅಲ್ಲ. ರಾಮನ ಹೆಸರಲ್ಲಿ ಕಳ್ತನ ಯಾಕೆ ಮಾಡಿದ್ದೀರಾ, ಲೂಟಿ ಯಾಕೆ ಮಾಡಿದ್ದೀರಾ? ಈ ದೇಶದಲ್ಲಿ ಮಸೀದಿ ಮತ್ತು ಮಂದಿರಗಳ ಲೂಟಿ ಮಾಡಿರೋದು ಮೊಹಮ್ಮದ್ ಗಸ್ನಿ. ಅದನ್ನು ಬಿಟ್ಟರೆ ಇನ್ಯಾರಾದರೂ ಲೂಟಿ ಮಾಡಿದರೆ ಹಿಂದುತ್ವವಾದಿಗಳಾದ BJP RSS ಅವರು. ಅದಕ್ಕೆ ಉತ್ತರ ಕೊಡಿ ಅಂತ ಹೇಳಿದ್ರೆ ಈಗ ಅವರ ಪ್ರಖಂಡ ಜ್ಞಾನವನ್ನು ನಾವು ಹೇಳ್ಕೊಡಕ್ಕೆ ಬಂದಿದ್ದಾರೆ. ನನಗೆ ಇನ್ನಿಂದ ಇವರಿಂದ ಹೇಳಿಸ್ಕೊಳ್ಳೋ ದುರ್ಗತಿ ನನಗೆ ಇನ್ನೂ ಬಂದಿಲ್ಲ. ಭಾರತ ದೇಶದಲ್ಲಿ ಇರ್ತಕ್ಕಂಥ ವೈಫಲ್ಯಗಳು ಅದಕ್ಕೆ ಉತ್ತರ ಕೊಡೋಕ್ಕೆ ಹೇಳಿ ಕೇಂದ್ರ ಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಎಷ್ಟು ಇವರು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ ಅಂತ ಕೇಳಿ. ಅದು ಕಳಸಾ ಬಂಡೂರಿ ಇರ್ಬೋದು, ಭದ್ರಾ ಯೋಜನೆ ಇರ್ಬೋದು, ಯಾವುದೇ ವಿಚಾರದಲ್ಲಿ ಮತ್ತು ಕರ್ನಾಟಕ ರಾಜ್ಯಕ್ಕೆ ಬರ್ತಕ್ಕಂಥ ಹಣ ಯಾವುದಾದ್ರೂ ಬಂದಿದೆಯಾ ಅಂತ ಕೇಳಿ ನೋಡಿ. ಕೇವಲ ಅವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಇವೆಲ್ಲ ಮಾತಾಡ್ತಾರೆ ವಿನಃ ಇವರಿಂದ ನಾನೇನು ಕಲಿಬೇಕಾದಿಲ್ಲ, ನನಗೇನು ಆ ದುರ್ಗತಿ ಬಂದಿಲ್ಲ. ಈ ಮಹಾನ್ ಪಂಡಿತ, ಮಹಾನ್ ಜ್ಞಾನಿ, ಮಹಾನ್ ನಾಯಕನ ಹತ್ರ ನಾನು ಕಲಿಸ್ಕೊಳ್ಬೇಕಾದ ಏನಿಲ್ಲ. ಇತಿಹಾಸ ಯಾಕಂದರೆ ಭಾಳ ಇಷ್ಟವಾದಂಥ ಇವ್ರಿಗೆ ಮೊಹಮ್ಮದ್ ಗಜನಿ.
ಲೂಟಿ ಹೊಡೆದ ಅಂತ ಹೇಳ್ತಾ ಇರ್ತಾರೆ. ಹಿಂದೂಗಳನ್ನ ಭಾವನೆಗಳನ್ನ ಕೆರಳಿಸ್ಲಿಕ್ಕೆ ಮೊಹಮ್ಮದ್ ಗಜ್ನಿ ಲೂಟಿ ಹೊಡೆದ ಮೇಲೆ ಯಾರಾದರೂ ಲೂಟಿ ಹೊಡೆದಿದ್ರೆ ಅದು ಹಿಂದುತ್ವವಾದಿಗಳು, RSS ಅವರು, BJP ಅವರೇ ರಾಮ ಮಂದಿರ ಹೆಸರು ಲೂಟಿ ಹೊಡೆದಿದ್ದಾರೆ. ಇದೇನು ಹೊಸದಲ್ಲ. ಆಗ ಇಟ್ಟಿಗೆ ಮೆರವಣಿಗೆ ಮಾಡೋದು ಇವರು 1998 ಇಸ್ವಿ ಅದ್ವಾನಿ ನೇತೃತ್ವದಲ್ಲಿ ಇಟ್ಟಿಗೆ ಮೆರವಣಿಗೆ ಮಾಡಿದಾಗ ಆಗಲೇ ಹೇಳಿದರು 900 ಕೋಟಿ ದುರುಪಯೋಗ ಆಗಿದೆ ಅಂತೇಳಿ ದೇಣಿಗೆಗಳು ಕಲೆಕ್ಟ್ ಮಾಡ್ಕೊಂಡಿದ್ರು. ಆ ರಾಮ ಮಂದಿರ ಕಟ್ಟಕ್ಕೆ 500 ಕೋಟಿ ಅಂಬಾನಿ ಅವರು ಕೊಟ್ಟಿದ್ದಾರೆ. ಆ ದೇಣಿಗೆ ಆಗಿದೆ, ಅದರದ್ದು ಲೆಕ್ಕ ಯಾರೂ ಕೊಟ್ಟಿಲ್ಲ. ಅದರಿಂದ ಇವರಿಂದ ನಾವು ಕಲಿಬೇಕಾದಿಲ್ಲ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು. ಅದನ್ನು ಇವತ್ತು ಪೇಜಾವರ ಶ್ರೀಗಳು ಕೂಡ ಹೇಳಿದ್ದಾರೆ. ರಿಜಿಸ್ಟರ್ ಅಲ್ಲ, ನೋಂದಣಿ ಹೊರಸದೆ ಈ ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳಿ ಲೆಕ್ಕ ಕೊಡಬೇಕು ಅಂತ ಅವರು ಹೇಳಿದ್ದಾರೆ. ಅವರು ಟ್ರಸ್ಟ್ ಮೆಂಬರ್ಗಳು ಅದ್ರ ವಿರುದ್ಧವಾಗಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಅವ್ರನ್ನ ಕೇಳಕ್ಕೆ ಹೇಳ್ಬಿಡ್ತೀನಿ. ಮತ್ತು ಅವರು ಹೇಳಿದ್ದಾರೆ RSS ನೋಂದಾಯಿಸಿದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತೇಳಿ. ಅವ್ರದ್ದಾದ್ರೂ ಹಿತನುಡಿನ ಕೇಳಲಿ ಅಂತ ನಾನು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ